ರಾಜಕಾರಣದಲ್ಲಿ ಶತ್ರುಗಳು ಶಾಶ್ವತ ಅಲ್ಲ, ಸ್ನೇಹಿತರು ಶಾಶ್ವತ ಅಲ್ಲ. ಸ್ನೇಹಿತರು ಶತ್ರುಗಳು ಕಾಲಕ್ಕೆ ತಕ್ಕಂತೆ ಬದಲಾಗ್ತಾರೆ. ಆದರೆ ಕುಮಾರಸ್ವಾಮಿಯವರು ಸ್ವಲ್ಪ ಬೇಗ ಬದಲಾಗ್ತಾರೆ. ಅದಕ್ಕೆ ಅವರು ಆವಾಗ ಬದಲಾಗಿರೋದಕ್ಕೆ ಒಂದು ಸಲ 2 ಸಲ ಮುಖ್ಯಮಂತ್ರಿ ಆಗಿರೋದು, ಈಗ ಸೆಂಟ್ರಲ್ ಮಿನಿಸ್ಟರ್ ಆಗಿರೋದು. ಅವರು 5 ವರ್ಷದಿಂದ ಒಂದು ಸ್ಪೀಚ್ ಕೇಳ್ತಿದ್ದೆ, ಕೋಮುವಾದಿ ಪಕ್ಷದ ಜೊತೆ ಯಾವುದೇ ಕಾರಣಕ್ಕೆ ಕೈ ಜೋಡಿಸುವುದಿಲ್ಲ ಅಂತ. ನಾನು ನೋಡಿ ಇನ್ಸ್ಪೈರ್ ಆದೆ. ಎಂಥ ಜಾತ್ಯತೀತ ಸಿದ್ಧಾಂತ ರೀ ಕುಮಾರಣ್ಣಂದು. ನಮ್ಮ ಕುಮಾರಣ್ಣಂದು ಇಂಥ ಮೊನ್ನೆ ನೋಡಿದ್ರೆ ಮುಸ್ಲಿಂ ಬಾಂಧವ್ರನ್ನ ಬೈತಾರೆ. ಕುಮಾರಣ್ಣ, ನೀವು ಅಧಿಕಾರಕ್ಕೆ ಬರಬೇಕು ಅಂದರೆ ಮುಸ್ಲಿಂ ಬಾಂಧವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ನೀವು ಇವತ್ತು ಏಕಾಏಕಿ ಅಲ್ಲೋಗ್ಬಿಟ್ಟು ನನಗೇನು ಬೇಜಾರು ಅಂದರೆ, ಈ ಸೌತ್ ಇಂಡಿಯಾದಲ್ಲಿ ನಾನು ಇಬ್ಬರು ಲೀಡರ್ಸ್ನ ನೋಡಿದೆ. ಎಲೆಕ್ಷನ್ಗೆ ಮುಂಚೆ ಒಂಥರ ಮಾತಾಡಿ ನಂತರ ಅಲ್ಲಿ ಪವನ್ ಕಲ್ಯಾಣ್ ಅವರು ಮುಸ್ಲಿಮ್ಸ್ ಮನೆಗೆ ಹೋಗಿ ಮಸೀದಿಗೆ ಹೋದರು, ಕ್ರಿಶ್ಚಿಯನ್ ಇದರಲ್ಲಿ ಹೋಗಿ ಅಲ್ಲೂ ಪ್ರೇಯರ್ ಮಾಡಿದ್ರು. ಗೆದ್ದ ಮೇಲೆ ಈಗ ಪವನ್ ಕಲ್ಯಾಣ್ ಅವರು ಹಿಂದುತ್ವದ ಪಾಠ ಮಾಡ್ತಾಯಿದ್ದಾರೆ, ಸನಾತನ ಧರ್ಮದ ಬಗ್ಗೆ ಮಾತಾಡ್ತಿದ್ದಾರೆ. ಸನಾತನ ಧರ್ಮ ಹಿಂದುತ್ವದ ಬಗ್ಗೆ ಮಾತಾಡಲಿ. ಅಲ್ಲಿ ಪವನ್ ಕಲ್ಯಾಣ್ ಅವರು DCM ಆಗೋಕ್ಕೆ ಅವ್ರೀಗ ಮೋದಿಯವ್ರ ಹತ್ರ ಸ್ವಲ್ಪ ವಿಶ್ವಾಸ ಗಳಿಸೋಕ್ಕೆ ಹಿಂದುತ್ವ ಅಂತಿದ್ದಾರೆ. ಅಲ್ಲೂ ಸಹ ಮೈನಾರಿಟಿಯವ್ರಿಗೆ ಪವನ್ ಕಲ್ಯಾಣ್ ಅವರು ಮೋಸ ಮಾಡಿದ್ರು. ಇಲ್ಲಿ ಕುಮಾರಸ್ವಾಮಿಯವರು ಮೈನಾರಿಟಿಯವ್ರಿಗೆ ಮೋಸ ಮಾಡಿದ್ರು. ಯಾಕೆಂದರೆ ಅವ್ರು ಓಟ್ ಹಾಕಿದ್ದಕ್ಕೆ ಅವ್ರು ಅಧಿಕಾರಕ್ಕೆ ಬಂದಿದ್ದು. ಯಾವಾಗ ಕುಮಾರಸ್ವಾಮಿಯವರು ನಮ್ಮ ಪಕ್ಷಕ್ಕೆ ಬರ್ತಾರೋ, ನಮ್ಮ ಪಕ್ಷದ ಬಾಗಿಲು ತಡ್ತಾರೋ, ಯಾವಾಗ ಅಲಿಯನ್ಸ್ ಆಗುತ್ತೋ ಏನೋ ನನಗಂತೂ ಸ್ಪಷ್ಟತೆ ಇಲ್ಲ. ಒಟ್ಟಾರೆಯಾಗಿ ನಾನು ಯಾರು KPCC ಸಾಮಾನ್ಯ ಕಾರ್ಯಕರ್ತ. ನಾನು ಅವ್ರು ಬಂದರೂ ಬರದೇ ಇದ್ದರೂ ನಂದು ಅಭ್ಯಂತರ ಇಲ್ಲ. ನನ್ನ ಅಭಿಪ್ರಾಯ ಫ್ರೀಡಮ್ ಆಫ್ ಸ್ಪೀಚಲ್ಲಿ ನನಗೆ ಅನಿಸಿದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಕುಮಾರಸ್ವಾಮಿಯವರು ಇದಕ್ಕೆ ಅಡ್ಡಿಪಡಿಸದೇ ಇದ್ದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ.